ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITR ಸಬ್ಜೆಕ್ಟ್ ಏನಿದೆ, ಫಸ್ಟ್ ಯೂನಿಟ್ಸ್ ಡಿಪ್ರಿಸಿಯೇಷನ್ಸ್ ಬೆಲೆ ಯಾವ ಥರ ನೀವು ಆ ಕ್ವಶನ್ಸ್ಗೆ ಆನ್ಸರ್ಸನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಎರಡನೇ ಪ್ರಾಬ್ಲಮ್ ನಾನು ಮಾಡ್ತಾ ಇರೋದು. ಆಲ್ರೆಡಿ ಮೊದಲನೇ ಪ್ರಾಬ್ಲಮ್ಸನ್ನು ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಫಸ್ಟ್ ಪ್ರಾಬ್ಲಮ್ಸನ್ನು ನೋಡ್ಬೋದು. ಇದು ಎರಡನೇ ಪ್ರಾಬ್ಲಮ್ಸು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಷನ್ಸ್ ಮಾಡೋದ್ರ ಮೇಲೆ ಇರ್ತಕ್ಕಂಥದ್ದು. ಬನ್ನಿ ಕ್ವಶನ್ಸ್ ಹೇಗಿದೆ, ಹೇಗೆ ಆನ್ಸರ್ಸ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, Ravi had a plant and machinery having WDV of rupees 25 lakh as on 1/4/2024. ನೋಡಿ, ರವಿ ಅನ್ನೋನು ಒಬ್ಬ ವ್ಯಕ್ತಿ, ದಟ್ ಮೀನ್ಸ್ ಈಸ್ ಅನ್ ಅಸೆಸಿ. ಆ ಒಬ್ಬ ರವಿ ಹತ್ರ ಒಂದು ಪ್ಲಾಂಟ್ ಅಂಡ್ ಮಿಷನರಿ ಇದೆ, ದಟ್ ಈಸ್ ಅನ್ ಅಸೆಟ್. ಯಾವ ಅಸೆಟ್ ಅಪ್ಪ ಅಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಹ್ಯಾವಿಂಗ್ WDV ಆಫ್ rupees 25 lakh as on 1/4/2024 ಅಂದ್ರೆ ಆ ಒಂದು ಪ್ಲಾಂಟ್ ಅಂಡ್ ಮಿಷನರಿಯ ಓಪನಿಂಗ್ ವ್ಯಾಲ್ಯೂ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2024 ಅಲ್ಲಿ 1/4/2024 ಅಲ್ಲಿ ಆ ಒಂದು ಪ್ಲಾಂಟ್ ಅಂಡ್ ಮಿಷನರಿನ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂದ್ರೆ ಆಫ್ಟರ್ ಡಿಡಕ್ಟಿಂಗ್ ಡಿಪ್ರಿಸಿಯೇಷನ್ ಡಿಡಕ್ಟ್ ಮಾಡಿದ್ಮೇಲೆ ಆ ಒಂದು ಬಿಗಿನಿಂಗ್ ಆಫ್ ದಿ ಇಯರ್ ಅಲ್ಲಿ ಆ ವ್ಯಾಲ್ಯೂ ಇರ್ತಕ್ಕಂಥದ್ದು. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದಿ ಮಿಷನರಿ 25 lakh ಆಸ್ ಆನ್ 1st April 2024 ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಡ್ಯೂರಿಂಗ್ ದ ಇಯರ್ ಅಡಿಷನಲ್ ಮಿಷನರಿ ಕಾಸ್ಟಿಂಗ್ 10 lakh ವಾಸ್ ಪರ್ಚೇಸ್. ನೋಡಿ, ಅದೇ ವರ್ಷ ಅಡಿಷನಲ್ ಮಿಷನರಿ ಕಾಸ್ಟಿಂಗ್ 10 lakh ಇರೋ ಮಿಷನರಿಯನ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಡ್ಯೂರಿಂಗ್ ದ ಇಯರ್ ಅಡಿಷನಲ್ ಮಿಷನರಿ ಕಾಸ್ಟಿಂಗ್ ₹10 lakh ವಾಸ್ ಪರ್ಚೇಸ್. ಹೊಸದಾಗಿ ಒಂದು ಅಡಿಷನಲ್ ಮಿಷನರಿನ ಪರ್ಚೇಸ್ ಮಾಡಿದ್ದಾನೆ, 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದಾನೆ. ಯಾವತ್ತು ಅಂದ್ರೆ 31/8/2024 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು. ಪರ್ಚೇಸ್ ಮಾಡಿರೋ ಡೇಟ್ ಗೊತ್ತಿರಬೇಕು ನಿಮಗೆ. 31/8/2024 ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಆನ್ 31/10/2024 fire had broken in the premises of the assessee, destroying considerable part of the plant and machinery. ಅಂದ್ರೆ 31/10/24 ಅಲ್ಲಿ ಫೈರ್ ಹ್ಯಾಡ್ ಬ್ರೋಕನ್ ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ ಅಂದ್ರೆ ಇನ್ ದಿ ಪ್ರಿಮೈಸಸ್ ಆಫ್ ದಿ ಅಸೆಸಿ ಪ್ರಿಮೈಸಸ್ ಅಲ್ಲಿ ಫೈರ್ ಆಗಿದೆ. ಆ ಫೈರ್ ಆಕ್ಸಿಡೆಂಟ್ ಇಂದ ಡೆಸ್ಟ್ರಾಯಿಂಗ್ ಆಗ್ಬಿಟ್ಟಿದೆ ಏನು, ಕನ್ಸಿಡರಬಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಅಂಡ್ ಮಿಷನರಿ ಅಂದ್ರೆ ಪ್ಲಾಂಟ್ ಅಂಡ್ ಮಿಷನರಿಗೆ ಸಂಬಂಧಪಟ್ಟ ಕೆಲವೊಂದು ಪಾರ್ಟ್ಸ್ ಡೆಸ್ಟ್ರಾಯ್ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಒಂದು ಕಂಪನಿಯಲ್ಲಿ ಫೈರ್ ಆಕ್ಸಿಡೆಂಟ್ ಇಂದ ಡೆಸ್ಟ್ರಾಯ್ ಆದ್ರೆ ಕಂಪನಿಗಳು ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತವೆ. ಸೊ ಫೈರ್ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡಬೇಕು ಅಂದ್ರೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅನ್ನ ಮಾಡಿ ಕೊಡಬೇಕಾಗುತ್ತೆ. ಇಲ್ಲಿ ಅದನ್ನೇ ಮುಂದೆ ಹೇಳಿದ್ದಾರೆ, ಇನ್ಶೂರೆನ್ಸ್ ಕಂಪನಿ ಪೇಯ್ಡ್ ದಿ ಡ್ಯಾಮೇಜಸ್ ಆಫ್ ₹12,50,000. ನೋಡಿ, ಪೇಯ್ಡ್ ದಿ ಡ್ಯಾಮೇಜಸ್ ಅಂದ್ರೆ ಅವ್ರಿಗೇನು ಫೈರ್ ಆಕ್ಸಿಡೆಂಟ್ ಆಗಿ ಲಾಸ್ ಆಗಿರುತ್ತಲ್ಲ, ಡ್ಯಾಮೇಜ್ ಇನ್ ದ ಸೆನ್ಸ್ ಲಾಸ್ ಅಂತ ಅರ್ಥ. ಏನು ಫೈರ್ ಆಕ್ಸಿಡೆಂಟ್ ಅಲ್ಲಿ ಲಾಸ್ ಆಗಿರುತ್ತೆ, ಆ ಲಾಸ್ ಆಗಿರೋದಕ್ಕೆ 12,50,000 ಇನ್ಶೂರೆನ್ಸ್ ಕಂಪನಿ ಪೇಮೆಂಟ್ ಮಾಡ್ತಾ ಇದೆ. ಅಂದ್ರೆ ಕಾಂಪೆನ್ಸೇಷನ್ಸ್ ಅನ್ನ ಕೊಡ್ತಾ ಇದೆ, ಡ್ಯಾಮೇಜಸ್ ಲಾಸಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡಿ ಕೊಡ್ತಾ ಇದೆ ಫೈರ್ ಇನ್ಶೂರೆನ್ಸ್ ಕಂಪನಿ. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಚಾರ್ಜಬಲ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಚಾರ್ಜ್ ಮಾಡ್ತಕ್ಕಂಥದ್ದು ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಫಾರ್ ದಿ ಇಯರ್ ಎಂಡಿಂಗ್ 31/3/25 ಅಲ್ಲಿ ವಿಲ್ ಇಟ್ ಮೇಕ್ ಎನಿ ಡಿಫರೆನ್ಸ್ ಇಫ್ ದ ಎಂಟೈರ್ ಬ್ಲಾಕ್ ಆಫ್ ಪ್ಲಾಂಟ್ ಇಸ್ ಡೆಸ್ಟ್ರಾಯ್ ಕ್ವಶನ್ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಏನಾದರೂ ಆ ಒಂದು ಕನ್ಸಿಡರಬಲ್ ಪಾರ್ಟ್ಸ್ ಡೆಸ್ಟ್ರಾಯ್ ಆಗೋದೇ ಬದಲು ಫುಲ್ ಎಂಟೈರ್ ಪ್ಲಾಂಟ್ ಅಂಡ್ ಮಿಷನರಿ ಡೆಸ್ಟ್ರಾಯ್ ಆಗಿದ್ರೆ ಏನಾದರೂ ಡಿಫ್ರೆನ್ಸ್ ಬರ್ತಿತ್ತಾ ಅಂತ ಹೇಳಿದ್ರೆ, ನೋಡಿ, ಇಫ್ ಇಟ್ ಈಸ್ ಇನ್ ಫೈರ್ ಆಕ್ಸಿಡೆಂಟ್ಸ್ ಎಂಟೈರ್ ಪ್ಲಾಂಟ್ ಅಂಡ್ ಮಿಷನರಿ ಡೆಸ್ಟ್ರಾಯ್ ಆಗಿದ್ರೆ ನೋ ನೀಡ್ ಟು ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಅಂಡ್ ದೇರ್ ಇಸ್ ನೋ ನೀಡ್ ಟು ಚಾರ್ಜ್ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವಾಗ ಎಂಟೈರ್ ಪ್ಲಾಂಟ್ ಅಂಡ್ ಮಿಷನರಿ ಫುಲ್ ಡೆಸ್ಟ್ರಾಯ್ ಆದರೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಬರೀ ಕನ್ಸಿಡರಬಲ್ ಪಾರ್ಟ್ ಮಾತ್ರನೇ ಡೆಸ್ಟ್ರಾಯ್ ಆಗಿರೋದು. ಅಂಡ್ ಪ್ಲಾಂಟ್ ಅಂಡ್ ಮಿಷನರಿನ ಯೂಸ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಯೂಸ್ ಮಾಡಿದ್ದಾರೆ. ಅಂಡ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅವರೇ ಕೊಟ್ಬಿಟ್ಟಿದ್ದಾರೆ. ನೋಡಿ, 15% ಇದೆ ಅಂತ ಹೇಳಿದ್ದಾರೆ. ಪ್ಲಾಂಟ್ ಅಂಡ್ ಮಿಷನರಿ 15% ಇದೆ. ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ನೀವು ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ. ಸೊ ನೋಡಿ, ಈಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಅಲ್ಲೂ ಇದೇ ಟಾಪಿಕ್ ಬರುತ್ತೆ. ಈಗ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ಅದೇ ತರನೇ ಫಾಲೋ ಮಾಡ್ಕೊಂಡು ಹೋಗಿ. ನೋಡಿ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಈ ತರ ಒಂದು ಕಾಲಮ್ಸ್ ಹಾಕೊಳ್ಳಿ. ಕಾಂಪಿಟೇಷನ್ ಆಫ್ ಅಲೋಯಬಲ್ ಡಿಪ್ರಿಸಿಯೇಷನ್ ಹೆಡಿಂಗ್ ಹಾಕೊಂಡು 2 ಕಾಲಮ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಮೌಂಟ್. ನೋಡಿ, ನೀವು ಫಸ್ಟ್ ಏನ್ ತಗೋಬೇಕು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ WDV ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್
ಯಾವ ಅಸೆಟ್ ಕೊಟ್ಟಿದ್ದಾರೆ ಆ ಅಸೆಟ್. ಕ್ವಶನ್ ಅಲ್ಲಿ ಯಾವ ಅಸೆಟ್ ಇರೋದು? ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಸೊ ನಾನು ಪ್ಲಾಂಟ್ ಅಂಡ್ ಮಿಷನರಿ ಅಂತ ತಗೊಳ್ತೀನಿ. ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಆಸ್ ಆನ್ ಯಾವಾಗ 1/4/2024 ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರಲ್ಲ ಅದನ್ನ ಡೈರೆಕ್ಟ್ ಆಗಿ ತಗೊಳ್ಳಿ ಫಸ್ಟ್. ಅವ್ರ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಇಲ್ಲೇ ಹೇಳಿದ್ದಾರೆ ನೋಡಿ. WDV ಆಫ್ ₹25 lakh ಆಸ್ ಅನ್ 1/4/2024. ನಾನು ಅದನ್ನೇ ತಗೊಂಡದ್ದು. WDV ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಆಸ್ ಅನ್ 1/4/2024 ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನ ತಗೋಬೇಕು. ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ದಟ್ ಇಸ್ ಓಪನಿಂಗ್ ವ್ಯಾಲ್ಯೂ. ಓಪನಿಂಗ್ WDV ₹25 lakh ಇಸ್ ಗಿವನ್. ₹25 lakh ಅನ್ನ ತಗೊಂಡೆ. ಈ ಓಪನಿಂಗ್ ವ್ಯಾಲ್ಯೂ ಓಪನಿಂಗ್ ಡಬ್ಲ್ಯೂ ಡಿ ವಿನ ತಗೊಂಡಾದ್ಮೇಲೆ ನೀವು ಇದಕ್ಕೆ ಆ್ಯಡ್ ಏನನ್ನ ಆ್ಯಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಒನ್ಸ್ ನೀವು ಓಪನಿಂಗ್ WDV ನ ತಗೊಂಡಾದ್ಮೇಲೆ ಇದಕ್ಕೆ ನೀವೇನು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಪರ್ಚೇಸಸ್ ಮೇಡ್ ಡ್ಯೂರಿಂಗ್ ದಿ ಇಯರ್. ಅಂದ್ರೆ ಆ ವರ್ಷ ಏನಾದರೂ ಪರ್ಚೇಸ್ ಮಾಡಿದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ರೆ ಮಾತ್ರನೇ ಆ್ಯಡ್ ಮಾಡಿ. ಏನು ಪರ್ಚೇಸ್ ಕೊಟ್ಟಿಲ್ಲ ಅಂದ್ರೆ ನೀವು ನಿಲ್ ಅಂತ ತೋರಿಸಿ. ಬಟ್ ಈ ಕ್ವಶನ್ ಅಲ್ಲಿ ನೋಡಿ, ಅಡಿಷನಲ್ ಮಿಷನರಿ ಕಾಸ್ಟಿಂಗ್ ₹10 lakh ಪರ್ಚೇಸ್, 10 ಲಕ್ಷ ಇರೋ ಅಡಿಷನಲ್ ಮಿಷನರಿನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ₹10 lakh ಪರ್ಚೇಸಸ್ ಅನ್ನ ತಗೊಂಡೆ. ಸರಿನಾ? ಫಸ್ಟ್ WDV ಓಪನಿಂಗ್ ಬ್ಯಾಲೆನ್ಸ್ ತಗೊಳ್ಳಿ, ಅದಕ್ಕೆ ಯಾವ್ದಾರ ಪರ್ಚೇಸ್ ಕೊಟ್ಟಿದ್ರೆ ಆ್ಯಡ್ ಮಾಡಿ. ಯಾವ್ದಾದ್ರು ಕೊಡ್ಲಿ, ಪರ್ಚೇಸ್ ಕೊಟ್ಟಿದ್ರೆ ಆ್ಯಡ್ ಮಾಡಿ. ಈಗ 25 lakh ಪ್ಲಸ್ 10 lakh ಎರಡು ಆ್ಯಡ್ ಮಾಡಿದ್ರೆ ನನಗೆ ಸಬ್ ಟೋಟಲ್ ಸಿಗುತ್ತೆ. ಇದನ್ನು ನಾವು 35 lakh ಅಂತ ಟ್ರೀಟ್ ಮಾಡ್ತೀವಿ. ಟೋಟಲ್ ಮಾಡಿದ್ರೆ 25 lakh ಪ್ಲಸ್ 10 lakh 35 lakh ಟೋಟಲ್. ನೀವು ಪರ್ಚೇಸಸ್ನ ಆ್ಯಡ್ ಮಾಡ್ತೀರಾ ಅಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಏನು ಲೆಸ್ ಮಾಡಬೇಕಪ್ಪ. ಸೇಲ್ಸ್ ಏನಾದರೂ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ರೆ, ಅದೇ ವರ್ಷ ಸೇಲ್ಸ್ ಏನಾದರೂ ಇದ್ರೆ ನಾವು ಲೆಸ್ ಮಾಡಬೇಕು. ಸೊ ಲೆಸ್ ಸೇಲ್ಸ್ ಡ್ಯೂರಿಂಗ್ ದಿ ಇಯರ್, ದಟ್ ಈಸ್ ಸೇಲ್ಸ್ ಮೇಡ್ ಡ್ಯೂರಿಂಗ್ ದಿ ಇಯರ್. ಯಾವ್ದಾರ ಸೇಲ್ಸ್ ಮಾಡಿದಾರ ಕ್ವಶನ್ಸ್ ಅಲ್ಲಿ ನೋಡಿ, ಎಲ್ಲಾದ್ರೂ ಸೇಲ್ಸ್ ಅನ್ನ ವರ್ಡ್ ಕೊಟ್ಟಿದ್ರೆ ಸೇಲ್ ಮಾಡಿದ್ರೆ ಲೆಸ್ ಮಾಡಿ. ಯಾವುದು ಸೇಲ್ಸ್ ಕೊಟ್ಟಿಲ್ಲ, ಹಾಗಾಗಿ ನಾನು ಸೇಲ್ಸ್ ಕೊಟ್ಟಿಲ್ಲ, ಜಸ್ಟ್ ನಿಲ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಇನ್ನೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ನೋಡಿ, ಇನ್ಶೂರೆನ್ಸ್ ಕಂಪನಿಯಿಂದ ನಮಗೆ ಕಾಂಪೆನ್ಸೇಷನ್ ಡ್ಯಾಮೇಜಸ್ ಅನ್ನ ಪೇಮೆಂಟ್ ಮಾಡ್ತಾರೆ. ಯಾವಾಗ ಫೈರ್ ಆಕ್ಸಿಡೆಂಟ್ ಆಗಿ ಏನಾದರೂ ಇನ್ಶೂರೆನ್ಸ್ ಕಂಪನಿಯಿಂದ ಕಾಂಪೆನ್ಸೇಷನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಅದನ್ನ ಡಿಡಕ್ಟ್ ಮಾಡಬೇಕು. ಸೊ ಕಾಂಪೆನ್ಸೇಷನ್ ಮಾಡ್ಕೊಂಡ್ರೆ ಲೆಸ್ ಮಾಡಿ, ದಟ್ ಇಸ್ ಕಾಂಪೆನ್ಸೇಷನ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ. ನೋಡಿ, ಇನ್ಶೂರೆನ್ಸ್ ಕಂಪನಿಯಿಂದ ನಮಗೆ ಕಾಂಪೆನ್ಸೇಷನ್ ಬರ್ತಾ ಇದೆ. ಯಾಕಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿ 12,50,000 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ಶೂರೆನ್ಸ್ ಕಂಪನಿ ಪೇಯ್ಡ್ ಡ್ಯಾಮೇಜಸ್ ಆಫ್ 12,50,000 ಡ್ಯಾಮೇಜಸ್ ನ ಪೇಮೆಂಟ್ ಮಾಡ್ತಾ ಇದ್ರೆ ನಮಗೆ ಕಾಂಪೆನ್ಸೇಷನ್ ಬರ್ತಾ ಇದೆ. ಸೊ ನಾವು 12,50,000 ಕಾಂಪೆನ್ಸೇಷನ್ಸ್ ಅನ್ನ ಕಂಪನಿ ರಿಸೀವ್ ಮಾಡಿದ್ರೆ, ಇನ್ಶೂರೆನ್ಸ್ ಕಂಪನಿಯಿಂದ ಕಂಪನಿ RCC ರಿಸೀವ್ ಮಾಡ್ತಾ ಇದ್ದಾನೆ ರವಿ. ಸೊ ಹಾಗಾಗಿ ಲೆಸ್ ಮಾಡಬೇಕು. ಸೇಲ್ಸ್ ಕೊಟ್ಟಿದ್ರೆ ಲೆಸ್ ಮಾಡಿ, ಕಾಂಪೆನ್ಸೇಷನ್ ಕೊಟ್ಟಿದ್ರೆ ಲೆಸ್ ಮಾಡಿ, ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಫೈರ್ ಆಕ್ಸಿಡೆಂಟ್ ಆಗಿದೆ, ಹಾಗಾಗಿ ಇನ್ಶೂರೆನ್ಸ್ ಕಂಪನಿಯಿಂದ ಇಷ್ಟು ಅಮೌಂಟ್ ಅನ್ನ ಇವರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಡ್ಯಾಮೇಜಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಈಗ ನೀವು ಲೆಸ್ ಮಾಡಬೇಕು. ಸೊ ಜಸ್ಟ್ ನೀವು ಬ್ರಾಕೆಟ್ ಅಲ್ಲಿ ಆದ್ರೂ ತೋರಿಸಿ ಅಥವಾ ಹಾಗೇನಾದ್ರೂ ತೋರಿಸಿ, ಏನು ಇಶ್ಯೂಸ್ ಇರೋದಿಲ್ಲ. ಸೊ ಈಗ 35 lakh ಅಲ್ಲಿ ಸೇಲ್ಸ್ ಮತ್ತೆ ಕಾಂಪೆನ್ಸೇಷನ್ ಲೆಸ್ ಮಾಡಬೇಕು. ಬಟ್ ಸೇಲ್ಸ್ ಈ ಕ್ವಶನ್ ಅಲ್ಲಿ ಇಲ್ಲ, ಬಟ್ ಬೇರೆ ಕ್ವಶನ್ಗಳಲ್ಲಿ ನಿಮಗೆ ಬರಬಹುದು. ಕೊಟ್ಟಿದ್ರೆ ಲೆಸ್ ಮಾಡಬೇಕು. ಸೊ 35 lakh ಅಲ್ಲಿ ಲೆಸ್ ಮಾಡಿದ್ರೆ, ಸೊ 12,50,000 ನಾವು ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 22,50,000 ಸಿಗುತ್ತೆ. ದಿಸ್ ಇಸ್ ವಾಟ್, ಇದನ್ನೇನಂತ ಕರಿತೀವಪ್ಪ ಅಂದ್ರೆ ಟೋಟಲ್ ಡಿಪ್ರಿಷಿಯೇಬಲ್ ಅಮೌಂಟ್ ಅಥವಾ ವ್ಯಾಲ್ಯೂ. ಟೋಟಲ್ ಡಿಪ್ರಿಷಿಯೇಬಲ್ ವ್ಯಾಲ್ಯೂ ಅಂತ ಕರಿತೀವಿ. WDV ಓಪನಿಂಗ್ WDV ಆಟ್ ಪರ್ಚೇಸಸ್ ಲೆಸ್ ಸೇಲ್ಸ್ ಲೆಸ್ ಕಾಂಪೆನ್ಸೇಷನ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ವಿಲ್ ಗೆಟ್ ಟೋಟಲ್ ಡಿಪ್ರಿಷಿಯೇಬಲ್ ವ್ಯಾಲ್ಯೂ ಸಿಗುತ್ತೆ. ಈ ಟೋಟಲ್ ಡಿಪ್ರಿಷಿಯೇಬಲ್ ವ್ಯಾಲ್ಯೂನಲ್ಲಿ ನೀವು ಏನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಎಷ್ಟು ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಅವರೇ ಫಸ್ಟ್ ಕೊಟ್ಟಿದ್ದಾರೆ ನೋಡಿ. ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ? 15% ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ಅಂತ ಬಂದಾಗ ಒಂದು ನಾರ್ಮಲ್ ಡಿಪ್ರಿಸಿಯೇಷನ್ ಬರುತ್ತೆ, ಇನ್ನೊಂದು ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ ಬರುತ್ತೆ. ಕ್ವಶನ್ ಅಲ್ಲಿ ಅವ್ರು ಕೊಟ್ಟಿದಾರಲ್ಲಪ್ಪ 15% ಏನು ಕೊಟ್ಟಿದ್ದಾರೆ, ಅದು ನಾರ್ಮಲ್ ಡಿಪ್ರಿಸಿಯೇಷನ್. ಸರಿನಾ? ಸರ್ ಫಸ್ಟ್ ನಾವು ನಾರ್ಮಲ್ ಡಿಪ್ರಿಸಿಯೇಷನ್ ಲೆಸ್ ಮಾಡೋಣ, ಆಮೇಲೆ ಅಡಿಷನಲ್ ಡಿಪ್ರಿಸಿಯೇಷನ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಅಟ್ ಎಷ್ಟು ಪರ್ಸೆಂಟ್ ಕ್ವಶನ್ 15%. ನೋಡಿ, ಯಾವುದ್ರ ಮೇಲೆ ನಾರ್ಮಲ್ ಡಿಪ್ರಿಸಿಯೇಷನ್ 15% ಅಪ್ಪ ಅಂತ ಹೇಳಿದ್ರೆ
ನಿಮಗೆ ಈ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಏನು ಬಂದಿದೆ, ಎಷ್ಟು ಬಂದಿದೆ ಡಿಪ್ರಿಸಿಯೇಬಲ್ ವ್ಯಾಲ್ಯೂ 22,50,000 ಏನು ಬಂದಿದೆಯಲ್ವಾ. ಈ 22,50,000 ಮೇಲೆ ನಾವು ನಾರ್ಮಲ್ ಡಿಪ್ರಿಸಿಯೇಷನ್ ಕೊಡಬೇಕು. ಎಷ್ಟು ಪರ್ಸೆಂಟು, 15% ಇದೆ. ಈಗ ಈ 22,50,000 ಮೇಲೆ 15% ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3,37,500 ಸಿಗುತ್ತೆ. ಸೊ 3,37,500 ಸಿಗುತ್ತೆ. ನಾನಿಲ್ಲಿ ತಗೊಂಡೆ. ಇದು ನಾರ್ಮಲ್ ಡಿಪ್ರಿಸಿಯೇಷನ್, ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂ ಮೇಲೆನೆ ಕೊಡಬೇಕು. ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಬಿ ಬಂದು ಅಡಿಷನಲ್ ಡಿಪ್ರಿಸಿಯೇಷನ್. ಅಡಿಷನಲ್ ಡಿಪ್ರಿಸಿಯೇಷನ್ ನೋಡಿ, ಅಡಿಷನಲ್ ಡಿಪ್ರಿಸಿಯೇಷನ್ ಯಾವಾಗ ನೀವು ತಗೋಬೇಕು ಅಂತ ಹೇಳಿದ್ರೆ ಪ್ಲಾಂಟ್ ಅಂಡ್ ಮಿಷನರಿ ಹೊಸದಾಗಿ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಮಾತ್ರನೇ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದರೆ ಅಡಿಷನಲ್ ಡಿಪ್ರಿಸಿಯೇಷನ್ ಟೋಟಲ್ ಇರೋದು 20%. ಬಟ್ ನೀವು 20% ಫುಲ್ ಕೊಡಬೇಕಾ ಕೊಡಬಾರ್ದು ಅನ್ನೋದಕ್ಕೆ ಕ್ವಶನ್ಸನ್ನು ಕರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ನೋಡಿ, ನೀವು ಪರ್ಚೇಸಸ್ ಅಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸಸ್ ಬರ್ಕೊಂಡಿದ್ದೀರಾ ಅಲ್ವಾ. ಯಾವಾಗ ಪರ್ಚೇಸ್ ಮಾಡೋದು ಅಂದರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದು ನೋಡಿ, ಪರ್ಚೇಸ್ ಆನ್ 31/8/2024. ಇಲ್ಲಿ ತಗೊಂಡಿರ್ತೀನಿ 31/8/2024 ಅಲ್ಲಿ ಪರ್ಚೇಸ್ ಮಾಡೋದು. ಇಲ್ಲಿಂದ ಹಿಡಿದು ನಮ್ಮ ಈ ಒಂದು ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದು ಯಾವಾಗ ಅಂತ ಹೇಳಿದ್ರೆ 31/3/2025ಗೆ ಎಂಡ್ ಆಗುತ್ತೆ. ಸೊ 31/8/2024 ಅಲ್ಲಿ ಪರ್ಚೇಸ್ ಮಾಡಿದ್ಯಾ, ಈ ಫಿನಾನ್ಷಿಯಲ್ ಇಯರ್ ಎಂಡ್ ಬರೋದು 31/3/2025 ಎಂಡ್ ಆಗುತ್ತೆ. ನೋಡಿ, ಈಗ ನಾನು ಪರ್ಚೇಸ್ ಮಾಡಿರೋ ಡೇಟು ಇದು. ಇಲ್ಲಿಂದ ಹಿಡಿದು ಈ ಇಯರ್ ಎಂಡ್ ಆಗೋದು 31/3/2025 ಅಲ್ಲಿ ಎಂಡ್ ಆಗುತ್ತೆ. ಈಗ ಇಲ್ಲಿಂದ ಹಿಡಿದು ನಾವು ಇಲ್ಲಿವರೆಗೂ ನೀವು ಟೋಟಲ್ ಎಷ್ಟು ದಿನ ಬರುತ್ತೆ ಅಂತ ನೀವು ಲೆಕ್ಕ ಹಾಕಿದ್ರೆ 31/8 ಅಂದರೆ 9 ಮಂತ್ಸ್ ಫುಲ್ ಬರುತ್ತೆ, 10 ಮಂತ್ಸ್ ಫುಲ್ ಬರುತ್ತೆ, 11 ಮಂತ್ಸ್ ಫುಲ್ ಬರುತ್ತೆ, 12 ಮಂತ್ಸ್ ಬರುತ್ತೆ, 1 2 3 ಆಲ್ಮೋಸ್ಟ್ 7 ಮಂತ್ಸ್ ನಮಗೆ ಸಿಗುತ್ತೆ. ಅಂದರೆ 7 ಮಂತ್ಸ್ ಇದೆ ಅಂತ ಹೇಳಿದ್ರೆ ಮೋರ್ ದ್ಯಾನ್ 180 ಡೇಸ್ ಇದೆ ಅಂತ ಅರ್ಥ. ಸೊ ನಾವು ಮೋರ್ ದ್ಯಾನ್ 180 ಡೇಸ್ ಇದೆ, ಕ್ವಶನ್ ಅನ್ನ ನೋಡ್ಕೊಳ್ಳಿ, ಮೋರ್ ದ್ಯಾನ್ 180 ಡೇಸ್ ಇದೆ ಅಂತ ಅರ್ಥ. ಮೋರ್ ದ್ಯಾನ್ 180 ಡೇಸ್ ಇದೆ. ಯಾವಾಗ ಮೋರ್ ದ್ಯಾನ್ 180 ಡೇಸ್ ಇದೆ ಅವಾಗ ಈ ಪರ್ಚೇಸ್ ಮಾಡಿರೋ ವ್ಯಾಲ್ಯೂ ಇದೆಯಲ್ಲಪ್ಪ 10 ಲಕ್ಷ ವ್ಯಾಲ್ಯೂಗೆ ಇದಕ್ಕೆ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬೇಕು. ಎಷ್ಟು ಪರ್ಸೆಂಟ್ ಕೊಡಬೇಕು ಅಂದರೆ ಮೋರ್ ದ್ಯಾನ್ 180 ಡೇಸ್ ಇದೆ ಅಂತ ಹೇಳಿದ್ರೆ 20% ಫುಲ್ ಕೊಡಬೇಕು. ಸಪೋಸ್ ಆ ಸೆಂಟೆನ್ಸ್ ಅಲ್ಲಿ ಏನಾದರೂ ಮೋರ್ ದ್ಯಾನ್ 180 ಬರಲಿಲ್ಲ, ಲೆಸ್ ದ್ಯಾನ್ 180 ಡೇಸ್ ಬಂತು ಅಂದರೆ ನಾನು 20%ನ ಬದಲು 10% ಕೊಡಬೇಕಿತ್ತು. ಯಾಕೆಂದ್ರೆ ಇಫ್ ನ್ಯೂ ಪ್ಲಾಂಟ್ ಅಂಡ್ ಮಿಷನರಿ ಪರ್ಚೇಸ್ and they put into use more than 180 days, then 20% is additional depreciation. ಅಸೆಟ್ನ ನಾವು ಪರ್ಚೇಸ್ ಮಾಡಿ ಯೂಸ್ ಮಾಡೋದು 180 ಡೇಸ್ಗಿನ ಜಾಸ್ತಿ ಇದ್ರೆ 20% ಫುಲ್ ಕೊಡಬೇಕು. 180 ಡೇಸ್ಗಿನ ಕಡಿಮೆ ಇದ್ರೆ ಹಾಫ್ ಆಫ್ ದಿ ಡಿಪ್ರಿಸಿಯೇಷನ್ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡಬೇಕು. ಈಗ ಮೋರ್ ದ್ಯಾನ್ 180 ಡೇಸ್ ಇರೋದ್ರಿಂದ ನಾನು ಅಸೆಟ್ನ ಪರ್ಚೇಸ್ ಮಾಡೋದು ಎಷ್ಟಕ್ಕೆ 10 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದೀನಿ. ಈ 10 ಲ್ಯಾಕ್ ಮೇಲೆ ನಾನೇನು ಮಾಡಬೇಕು, 20% ಫುಲ್ ಕೊಡಬೇಕಾಗುತ್ತೆ. 20% ನೀವು ಫುಲ್ ಅನ್ನ ಕೊಡಬೇಕು. ಸೊ ಹಾಗಾಗಿ ಈಗ ನೀವು 20% ಫುಲ್ 10 ಲ್ಯಾಕ್ ಮೇಲೆ 20% ಫುಲ್ ಕೊಟ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2 ಲ್ಯಾಕ್ ರುಪೀಸ್ ಸಿಗುತ್ತೆ. 2 ಲ್ಯಾಕ್ ರುಪೀಸ್ ನನಗೆ ಸಿಗುತ್ತೆ. ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಹೀಗೆ ತಗೋಬೇಕು. ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ನಾರ್ಮಲ್ ಆಗಿ ಕೊಡ್ತೀರಾ ನೀವು ಡಿಪ್ರಿಸಿಯೇಷನ್ ಮೇಲೆ. ಬಟ್ ಅಡಿಷನಲ್ ಡಿಪ್ರಿಸಿಯೇಷನ್ ಕೊಡೋದು ಅಡಿಷನಲ್ ಪರ್ಚೇಸ್, ನ್ಯೂ ಪರ್ಚೇಸ್ ಪ್ಲಾಂಟ್ ಅಂಡ್ ಮಿಷನರಿ ಹೊಸದಾಗಿ ಏನು ಪರ್ಚೇಸ್ ಮಾಡಿರ್ತಾರೆ ಅದ್ರ ಮೇಲೆ ಕೊಡಬೇಕು, ಆ ವ್ಯಾಲ್ಯೂ ಮೇಲೆನೆ ಕೊಡಬೇಕು. ಬಟ್ 20% ಫುಲ್ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ನೀವು ಈ ಒಂದು ಡೇಟ್ ಗೊತ್ತಿರಬೇಕು. ಯಾವತ್ತು ಪರ್ಚೇಸ್ ಮಾಡೋದು ಆ ವರ್ಷ ಇಯರ್ ಎಂಡ್ ಆಗೋದು ಎಲ್ಲಿಗಾಗಿದೆ, ಇಯರ್ ಎಂಡ್ ಯಾವತ್ತು ಪರ್ಚೇಸ್ ಮಾಡೋದು ಆ ವರ್ಷ ಎಂಡ್ ಆಗೋದು ಎಲ್ಲಿಗೆ, ಟೋಟಲ್ ಡೇಸ್ ಲೆಕ್ಕ ಹಾಕಿ 180 ಡೇಸ್ಗಿನ್ನ ಜಾಸ್ತಿ ಇದೆಯಾ 180 ಡೇಸ್ಗಿನ್ನ ಕಡಿಮೆ ಇದೆಯಾ. 180 ಡೇಸ್ಗಿನ್ನ ಜಾಸ್ತಿ ಇರೋದಕ್ಕೋಸ್ಕರನೇ ನಾನು ಪರ್ಚೇಸ್ ಮಾಡೋ ವ್ಯಾಲ್ಯೂ ಮೇಲೆ 20% ಅಡಿಷನಲ್ ಡಿಪ್ರಿಸಿಯೇಷನ್ ಕೊಟ್ಟಿರೋದು. ಈಗ ನಾನು ಇವೆರಡನ್ನು ಕೂಡ ಟೋಟಲ್ ಮಾಡ್ಕೋಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್ 3,37,500 ಪ್ಲಸ್ ಅಡಿಷನಲ್ ಡಿಪ್ರಿಸಿಯೇಷನ್ 2 ಲ್ಯಾಕ್ ಎರಡೂ ಆ್ಯಡ್ ಮಾಡಿಕೊಂಡ್ರೆ ನನಗೆ 5,37,500 ನನಗೆ ಟೋಟಲ್ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಲೆಸ್ ಮಾಡಬೇಕಾಗಿರೋದು ಟೋಟಲ್ ಡಿಪ್ರಿಸಿಯೇಷನ್ ಬಂದು 5,37,500 ಲೆಸ್ ಮಾಡಬೇಕು. ನೀವು ಬ್ರಾಕೆಟ್ ಆದರೂ ಹಾಕಿ, ಬ್ರಾಕೆಟ್ ಆಗಲಿಲ್ಲ ಅಂದ್ರೂ ಕೂಡ ಹಾಗೆ ಬರ್ಕೊಂಡು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈಗ ನೀವೇನು ಮಾಡಬೇಕು ಅಂದರೆ ಈ ಟೋಟಲ್ ಡಿಪ್ರಿಸಿಯೇಬಲ್ ವ್ಯಾಲ್ಯೂನಲ್ಲಿ ಟೋಟಲ್ 5,37,500 ನೀವು ಲೆಸ್ ಮಾಡಿದ್ರೆ ಎಸ್ ಬರುತ್ತೆ ಅಂತ ಹೇಳಿದ್ರೆ 17,12,500 ನಮಗೆ ಸಿಗುತ್ತೆ. ಇದನ್ನ ನಾವೇನಂತ ಕರಿಬೇಕು ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ WDV ಆಫ್ ಪ್ಲಾಂಟ್ ಅಂಡ್ ಮಿಷನರಿ
ಆಸ್ ಆನ್ 1/4/2025. ನೆಕ್ಸ್ಟ್ ಇಯರ್ಗೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಅರ್ಥ. ಸೊ ಇವಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಅಥವಾ ನೀವು ಇದನ್ನಾದ್ರೂ ಬರೀರಿ, ಅಥವಾ ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಬೇಕಾದ್ರೆ ಬರಿಬೋದು, ಏನ್ ಸಮಸ್ಯೆ ಇಲ್ಲ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಒಂದು ಕ್ವಶನ್ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.